ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಹೊರದೇಶದ ನಮ್ಮ ಬಂಧುಗಳಿಗೆ ಹಾಗೂ ಸೇರಿರುವಂತಹ ಎಲ್ಲ ಪ್ರೀತಿಯ ಹೆತ್ತವರಿಗೆ, ಪುಟಾಣಿ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊನ್ನೆ ತಾನೇ ಬಹಳ ಅದ್ದೂರಿಯಾಗಿ ಬಹಳ ಹೆಮ್ಮೆಯಿಂದ ಭಾರತದ 78ನೆಯ ಸ್ವಾತಂತ್ರ್ಯೋತ್ಸವವನ್ನ ನಾವೆಲ್ಲ ಹೆಮ್ಮೆಯಿಂದ ಆಚರಣೆ ಮಾಡಿದ್ವಿ. ನಮ್ಮ ಮನೆಗಳಲ್ಲೂ ಸಹ ತಿರಂಗವನ್ನ ಹಾರಾಡಿಸಿಕೊಂಡು ಹರ್ ಘರ್ ತಿರಂಗ ಅನ್ನುವಂತಹ ಆಲೋಚನೆಯನ್ನ ಮಾಡಿಕೊಂಡು ಸೆಲ್ಫಿಗಳನ್ನ ತಕ್ಕೊಂಡು ಸ್ಟೇಟಸ್ಗಳನ್ನ ಹಾಕೊಂಡು ಸ್ಟೋರಿಗಳನ್ನ ಅಪ್ಲೋಡ್ ಮಾಡಿಕೊಂಡು ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಕಾಮೆಂಟ್ಸ್ ಬರುತ್ತೆ ಅಂತೆಲ್ಲ ನೋಡಿ ಆಯ್ತು. ಬಹಳ ವಿಜೃಂಭಣೆಯಿಂದ ಈ ದೇಶಕ್ಕಾಗಿ ಹೋರಾಡಿದಂತಹ, ಬಲಿದಾನಗೈದಂತಹ, ತ್ಯಾಗ ಮಾಡಿದಂತಹ ಮತ್ತು ಭಾರತೀಯ ಆಲೋಚನೆಗಳನ್ನ ಮೆಲುಕು ಹಾಕುವಂತಹ ಕೆಲಸವನ್ನ ಆಗಸ್ಟ್ 15ರಂದು ನಾವೆಲ್ಲ ಸೇರಿ ಮಾಡಿದ್ದೇವೆ. ಅದೇ ದಿವಸ ಬಹಳಷ್ಟು ಫೇಸ್ಬುಕ್ ಸ್ಟೋರಿಗಳಲ್ಲಿ, ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲಿ ಅನೇಕ ಜನ ಒಂದು ಸ್ಟೇಟಸ್ ಅನ್ನ ಹಾಕೊಂಡಿದ್ರಾಯ್ತು. ಆ ಸ್ಟೇಟಸ್ ಹೇಗಿತ್ತು ಅಂತ ಹೇಳಿದ್ರೆ, ಅನೇಕ ಜನ ಹುಡುಗಿಯರು ಆ ಸ್ಟೇಟಸ್ ಅನ್ನ ಹಾಕೊಂಡಿದ್ರಾಯ್ತು. ಆ ಸ್ಟೇಟಸ್ ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ನನ್ನ ಸ್ನೇಹಿತರೆಲ್ಲರೂ ಸಹ ನನ್ ಕೇಳ್ತಾ ಇದ್ದಾರೆ, ಭಾರತದ ಸ್ವಾತಂತ್ರ್ಯಕ್ಕಾಗಿ ನಿನ್ನ ಫೇಸ್ಬುಕ್ಕಿನಲ್ಲಿ, ನಿನ್ನ ವಾಟ್ಸ್ಆಪ್ ನಲ್ಲಿ ಯಾವ ಸ್ಟೋರಿಯೂ ಇಲ್ಲ, ಯಾಕೆ ಅಂತ. ಅದಕ್ಕೆ ನಾನು ಉತ್ತರವನ್ನ ಕೊಟ್ಟೆ, ಭಾರತಕ್ಕೆ ಸ್ವಾತಂತ್ರ್ಯವೇನೋ ಬಂತು, ಭಾರತೀಯರಿಗೆ ಸ್ವಾತಂತ್ರ್ಯದ ಹಬ್ಬವೂ ಸಹ ಬಂತು, ಆದರೆ ಭಾರತಕ್ಕೆ ತ್ಯಾಗ, ಬಲಿದಾನಗೈದು ಸಿಕ್ಕಿದಂತಹ ಸ್ವಾತಂತ್ರ್ಯ ಏನಿದೆ, ಆ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗಾಗಿದೆ ಅಂತ ಹೇಳಿದ್ರೆ, ಭಾರತದಲ್ಲಿ ರೇಪ್ ಮಾಡುವುದಕ್ಕೆ ಸ್ವಾತಂತ್ರ್ಯ ಇದೆ, ಭಾರತದಲ್ಲಿ ಕೊಲ್ಲುವುದಕ್ಕೆ ಸ್ವಾತಂತ್ರ್ಯ ಇದೆ, ಭಾರತೀಯರಿಗೆ ಹರ್ಟ್ ಮಾಡುವುದಕ್ಕೆ ಸ್ವಾತಂತ್ರ್ಯ ಇದೆ. ಆದ್ದರಿಂದ ನಾನೊಬ್ಬ ಭಾರತೀಯ ಹೆಣ್ಣು ಮಗಳಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುವುದಕ್ಕೆ ಬದ್ಧಳಾಗಿಲ್ಲ. ಸಾರಿ ಟು ಸೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅನ್ನುವಂತಹ ಸ್ಟೇಟಸ್ ಅನ್ನ, ಸ್ಟೋರಿಗಳನ್ನ ತುಂಬಾ ಜನ ಹಾಕೊಂಡಿದ್ರಾಯ್ತು. ಬಹುಶಃ ಭಾರತದಲ್ಲಿ ಇದೆಲ್ಲವೂ ಸಹ ಆಗ್ತಾ ಇದೆ, ಆದ್ರೆ ಕೇವಲ ಭಾರತದಲ್ಲಿ ಮಾತ್ರ ಆಗ್ತಾ ಇಲ್ಲ. ನಾವೆಲ್ಲ ಜನ ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ ಅಂತ ಹೇಳಿದ್ರೆ, ಇದು ಕೇವಲ ಭಾರತದಲ್ಲಿ ಮಾತ್ರ ಆಗ್ತಾ ಇದೆ, ಆಗಬಾರದಾಗಿರುವಂತಹ ಈ ಘಟನೆಗಳು, ಅದಕ್ಕೆ ಕಾರಣ ಭಾರತೀಯ ಆಲೋಚನೆಗಳು, ಭಾರತೀಯ ಚಿಂತನೆಗಳು ಅನ್ನುವಂತಹ ವಿಚಾರವನ್ನ ನಾವು ಮಾಡ್ತೇವೆ. ಜಗತ್ತಿನ ಎದುರಿನಲ್ಲಿ ಹೆಮ್ಮೆಯಿಂದ ನಾನೊಬ್ಬ ಭಾರತೀಯ ಅಂತ ಹೇಳಿಕೊಂಡು ತ್ರಿವರ್ಣ ಧ್ವಜವನ್ನ ಹಾರಾಡಿಸ್ಲಿಕ್ಕೆ ಸಿಗುವಂತಹ ಒಂದು ದಿನದ ಅವಕಾಶವನ್ನ ಎಲ್ಲೋ ಒಂದಷ್ಟು ಕೆಟ್ಟ ಆಲೋಚನೆಗಳಿಗೆ ಬಲಿಯಾಗಿ ನಾವಿವತ್ತು ಮಾಡ್ತಾ ಇಲ್ಲ ಅನ್ನುವಂತಹ ಈ ಸಂದರ್ಭದಲ್ಲಿ ನನಗೆ ಲಕ್ಷ್ಮಿಯೂ ಅವಳೇ, ದುರ್ಗೆಯೂ ಅವಳೇ ಅನ್ನುವಂತಹ ವಿಷಯ ತುಂಬಾ ಆಪ್ಯಾಯಮಾನ ಅಂತ ಅನ್ನಿಸ್ತು. ನಾವಿವತ್ತಿನ ಜನರೇಷನ್ ಅವರು ಮಹಿಳಾವಾದ ಅಂತ ಹೇಳಿಕೊಂಡು ಭಾರತದಲ್ಲಿ ಲಕ್ಷ್ಮಿ, ದುರ್ಗೆ, ಸರಸ್ವತಿ ಅಂತ ಹೇಳ್ಕೊಂಡು ಬಾಯಲ್ಲಿ ಹೇಳುತ್ತಾರೆ, ಆದ್ರೆ ಹೆಣ್ಣು ಮಕ್ಕಳನ್ನ ಕೇವಲ ಅಡುಗೆ ಕೋಣೆಯ ಒಳಗಡೆ ಮಾತ್ರ ಬಂಧಿಸಿದ್ದಾರೆ ಅನ್ನುವಂತಹ ಆಲೋಚನೆಗಳನ್ನ ಭಾರತದ ಮಾಧ್ಯಮಗಳ ಮುಂದೆ ಇಟ್ಟ, ಭಾರತದ ಹೆಸರನ್ನ, ಭಾರತದ ಆಲೋಚನೆಗಳನ್ನ, ಭಾರತದ ಕಲ್ಪನೆಗಳನ್ನ ಜಗತ್ತಿನ ಎದುರುಗಡೆಯಲ್ಲಿ ಏನೂ ಇಲ್ಲ ಅಂತ ಹೇಳಿ ಪ್ರೆಸೆಂಟ್ ಮಾಡುವಂತಹ ಈ ಸಂದರ್ಭದಲ್ಲಿ ನಮ್ಮ ಮನೆಯ ಒಳಗಡೆ ಬೆಳೀತಾ ಇರುವಂತಹ ಮಕ್ಕಳಿಗೆ, ನೋಡಮ್ಮ, ನಮ್ಮ ಮನೆ ಮಹಾಲಕ್ಷ್ಮಿಯೂ ನೀನೆ, ನಮ್ಮ ಮನೆಯ ಮಗಳೂ ನೀನೆ, ಸಂದರ್ಭ ಬಂದಾಗ ದುರ್ಗೆಯಾಗಿ ನಿಲ್ಲಬೇಕಾದವಳು ನೀನೆ ಅನ್ನುವಂತಹ ಆಲೋಚನೆಯನ್ನ ಈ ಹೊತ್ತಿನಲ್ಲಿ ಇವತ್ತಿನಿಂದ ಮಾಡುವಂತಹ ಒಂದು ಕಲ್ಪನೆ ನಮ್ಮ ಮಂಗಳೂರಿನ ಸನಾತನ ನಾಟ್ಯಾಲಯದ ಹೆತ್ತವರಿಂದ, ಪೋಷಕರಿಂದ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ವಿಚಾರವನ್ನ ನಾನು ತಗೊಂಡೆ. ಇವತ್ತು ನಮ್ಮ ಸಮಾಜವನ್ನ ನೋಡ್ಬೇಕಾಗಿದ್ರೆ ಅಲ್ಲಲ್ಲಿ ಏನೆಲ್ಲ ವಿಷಯಗಳು, ವಿಚಾರಗಳು ನಡೀತಾ ಇದೆ, ಇದಕ್ಕಿಂತ ಸ್ವಲ್ಪ ಹಿಂದೆ ಹೋಗಿ ಭಾರತ ಬೆಳೆದು ಬಂದಂತಹ ರೀತಿಯನ್ನ ನಾವೇನಾದ್ರೂ ನೋಡ್ತೇವೆ ಅಂತಾದ್ರೆ ಭಾರತ ಹೀಗಿರಲಿಲ್ಲ. ಜಗತ್ತಿನ ಜನ ಟೆಕ್ನಾಲಜಿ ಮುಂದುವರೆದಿದೆ, ತಂತ್ರಜ್ಞಾನ ಮುಂದುವರೆದಿದೆ, ವಿಜ್ಞಾನ ಮುಂದುವರೆದಿದೆ. ಇಂತಹ ಈ ಸಂದರ್ಭದಲ್ಲೂ ಸಹ ಹೆಣ್ಣನ್ನ ಕೇವಲ ಕಾಮದ ವಸ್ತು, ಭೋಗದ ವಸ್ತು, ಬಳಸಿ ಬಿಸಾಡುವಂತಹ ವಸ್ತು ಅನ್ನುವಂತಹ ಕಲ್ಪನೆಗಳನ್ನ ಇಟ್ಟುಕೊಂಡಿರುವಂತಹ ಈ ಕಾಲಕ್ಕೆ ಭಾರತ ಯಾಕೆ ಶ್ರೇಷ್ಠ ಅಂತ ಅನ್ನಿಸ್ತದೆ ಅಂತ ಹೇಳಿದ್ರೆ, ಜಗತ್ತಿನ ಎಲ್ಲ ನಾಗರಿಕತೆಗಳ ತಾಯಿಯಾಗಿರುವಂತಹ ಭಾರತೀಯ ನೆಲದಲ್ಲಿ
ಕಾವಿಯನ್ನ ಉಟ್ಟಂತಹ ಋಷಿ ಮುನಿಗಳು ಮನೆ ಇಲ್ಲ, ಮಠ ಇಲ್ಲ, ವೈರಾಗ್ಯ ಬಂದಿದೆ, ಎಲ್ಲೋ ಒಂದು ನದಿಯ ಬುಡದಲ್ಲಿ, ನದಿಯ ದಡದಲ್ಲಿ ಕುಳಿತುಕೊಂಡು, ಯಾವುದೋ ಒಂದು ಮರದ ಅಡಿಯಲ್ಲಿ ಕುಳಿತುಕೊಂಡು ಓಂಕಾರವನ್ನ ಜಪಿಸ್ತಾ, ದೇವಿಯ ಸ್ತುತಿಯನ್ನ ಮಾಡ್ತಾ ಜಗತ್ತಿನ ಜನರಿಗೆ ಹೇಳಿದ್ದು ಹೇಗೆ ಜೀವನವನ್ನ ಮಾಡಬೇಕು ಅಂತ. ಹೆಣ್ಣು ಅಂತ ಹೇಳಿದ್ರೆ ಅದು ಕಾಮದ ವಸ್ತುವಲ್ಲ, ಹೆಣ್ಣು ಅಂತ ಹೇಳಿದ್ರೆ ಅದು ಭೋಗದ ವಸ್ತುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರ ಏತಾಸ್ತು ನ ಪೂಜ್ಯಂತೆ ಸರ್ವಃ ತತ್ರ ಅಫಲಾಕ್ರಿಯಾಃ. ಎಲ್ಲೆಲ್ಲಿ ಹೆಣ್ಣು ಮಕ್ಕಳನ್ನ ಪೂಜನೆ ಮಾಡ್ತೀರಾ, ಎಲ್ಲೆಲ್ಲಿ ಹೆಣ್ಣು ಮಕ್ಕಳನ್ನ ಆರಾಧನೆ ಮಾಡ್ತೀರಾ, ಅಲ್ಲಿ ಸ್ವರ್ಗದ ದೇವತೆಗಳೇ ಬಂದು ನೆಲೆಸ್ತಾರೆ. ಎಲ್ಲೆಲ್ಲಿ ಹೆಣ್ಣಿಗೆ ಗೌರವವನ್ನ ಕೊಡುವುದಿಲ್ಲ, ಅಪಮಾನವನ್ನ ಮಾಡ್ತೀರಾ, ಅಲ್ಲಿ ನಡೆಸುವಂತಹ ಎಲ್ಲ ಕ್ರಿಯೆಗಳು ಕೂಡ ಅದು ಅಸಫಲವಾಗ್ತದೆ, ಅದಕ್ಕೆ ಫಲ ಇಲ್ಲ ಅಂತ ಹೇಳಿಕೊಂಡು ನನ್ನ ದೇಶದ ಒಬ್ಬ ಋಷಿ ಜಗತ್ತಿಗೆ ಕೊಟ್ಟ ಆ ಕಾರಣದಿಂದಲಾಗಿ ನನ್ನ ಭಾರತದ ಲಕ್ಷ್ಮಿಯರು ಕಾಳಿಯಾಗಿ, ದುರ್ಗೆಯಾಗಿ ಜಗತ್ತಿನಲ್ಲಿ ಇದ್ದಂತಹ ಅಧರ್ಮವನ್ನ ನಾಶ ಮಾಡುವುದಕ್ಕೆ ಶಕ್ತರಾಗ್ತಾರೆ. ಹೆಣ್ಣನ್ನ ಹೆಂಡತಿ ಅಂತ ನಮ್ಮ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಜನ ಸ್ವೀಕರಿಸ್ತಾರೆ. ಆದ್ರೆ ಭಾರತದ ಜನ ಮನೆಯಿಂದ, ತನ್ನ ಮನೆಯಿಂದ ಇನ್ನೊಂದು ಮನೆಗೆ ಬರುವಂತಹ ಹೆಣ್ಣನ್ನ ಕೇವಲ ಹೆಂಡತಿ, ಕೇವಲ ಆಕೆ ಬೆಡ್ರೂಮಿಗೆ ಮಾತ್ರ ಸೀಮಿತ ಅನ್ನುವಂತಹ ಕಲ್ಪನೆಯನ್ನ ಮಾಡದೆ, ಒಬ್ಬ ಹೆಣ್ಣು ಮಗಳು ತನ್ನ ಮನೆಯಿಂದ ಗಂಡನ ಮನೆಗೆ ಬರಬೇಕಾಗಿದ್ರೆ ಗೃಹ್ಯಾಗ್ನಿ ಅನ್ನುವಂತಹ ಧರ್ಮಾಗ್ನಿಯನ್ನ ತರ್ತಾಳೆ. ಕೇವಲ ಮನೆಯಾಗಿದ್ದಂತಹ ಮನೆಯನ್ನ ಗೃಹವಾಗಿ ಪರಿಗಣನೆ ಮಾಡುವಂತಹ ಆಲೋಚನೆಯನ್ನ ಮಾಡ್ತಾಳೆ. ಮನೆಯ ಯಜಮಾನನಾಗಿದ್ದಂತಹ ಯುವಕನನ್ನ ಗೃಹಸ್ಥನನ್ನಾಗಿ ಮಾಡ್ತಾಳೆ ಅನ್ನುವ ಕಾರಣಕ್ಕಾಗಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನ ಇಟ್ಟುಕೊಂಡು ಹೊಸ್ತಿಲನ್ನ ದಾಟಿ ಒಳಗಡೆ ಬರುವಂತಹ ಹೆಣ್ಣು ಮಗಳಿಂದ ಗೃಹಿಣಿ ಗೃಹ ಮುಚ್ಚತೆ ಅನ್ನುವಂತಹ ಕಲ್ಪನೆಯನ್ನ ಜಗತ್ತಿನ ಜನರಿಗೆ ಕೊಟ್ಟದ್ದು ನನ್ನ ದೇಶದ ಜನ. ಎಂತಹ ಅದ್ಭುತವಾದಂತಹ ಕಲ್ಪನೆಯನ್ನ ನನ್ನ ಮನೆಯ ಹೆಣ್ಣು ಮಗಳು ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ ಸಮಾಜಕ್ಕೆ ಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ, ಮಾಧವೀಯ ಶಂಕರ ವಿಜಯದಲ್ಲಿ ಬಹಳ ಸುಂದರವಾಗಿ ಒಂದು ಕಥೆಯನ್ನ, ನಡೆದಂತಹ ಒಂದು ಘಟನೆಯನ್ನ ಉಲ್ಲೇಖ ಮಾಡ್ತಾರೆ. ವೇದಾಂತ ಸಾಹಿತ್ಯದ ಮೇರು ಪ್ರತಿಭೆ ಆಚಾರ್ಯ ಶಂಕರರು ಆಧ್ಯಾತ್ಮದ ದಿಗ್ವಿಜಯಕ್ಕೆ, ಭಾರತದ ಪರ್ಯಟನೆಗೆ ಅಂತ ಹೊರಡ್ತಾರೆ. ತಮ್ಮಷ್ಟೇ ಮೇರು ಜ್ಞಾನಿಯಾಗಿರುವಂತಹ, ತತ್ವಜ್ಞಾನಿಯಾಗಿರುವಂತಹ ಕುಮಾರಿಲ ಭಟ್ಟರ ಜೊತೆಯಲ್ಲಿ ವಾಗ್ವಾದವನ್ನ ಮಾಡಿಕೊಂಡು ದಿಗ್ವಿಜಯವನ್ನ ಸಾಧನೆ ಮಾಡಬೇಕು ಅನ್ನುವಂತಹ ಕಲ್ಪನೆಯೊಂದಿಗೆ ಆಚಾರ್ಯ ಶಂಕರರು ಹೊರಡ್ತಾರೆ. ಕುಮಾರಿಲ ಭಟ್ಟರು ಮಂಡನ ಮಿಶ್ರ ಅನ್ನುವಂತಹ ತನ್ನ ಶಿಷ್ಯನನ್ನ ಶಂಕರರಿಗೆ ತೋರಿಸ್ತಾರೆ. ಮಂಡನ ಮಿಶ್ರ ತತ್ವಜ್ಞಾನದಲ್ಲಿ ಮೇರುಜ್ಞಾನಿ, ಆಚಾರ್ಯ ಶಂಕರರು ವೇದದಲ್ಲಿ ಮೇರುಜ್ಞಾನಿ. ಸರಿ, ದಿಗ್ವಿಜಯ ಆಗಬೇಕು ಅಂತಾದ್ರೆ ಅಲ್ಲೊಂದು ಚರ್ಚೆ ನಡಿಬೇಕು. ಆ ಚರ್ಚೆಯಲ್ಲಿ ಸರಿ ತಪ್ಪುಗಳ ನಿರ್ಣಯ ಆಗಬೇಕು. ಇವರಿಬ್ಬರಿಗಿಂತ ಹೆಚ್ಚಿನ ಪಾಂಡಿತ್ಯವನ್ನ ಹೊಂದಿರುವಂತಹ ಒಬ್ಬ ಜಡ್ಜ್ ಅದಕ್ಬೇಕು. ಆಚಾರ್ಯ ಶಂಕರರನ್ನ, ಮಂಡನ ಮಿಶ್ರರನ್ನ ತಕ್ಕಡಿಯಲ್ಲಿ ಹಾಕಿ ತೂಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಇಬ್ಬರ ವಾದದ ನಿರ್ಣಯವನ್ನ ಮಾಡಿ ವಿನ್ನರ್ ಆಫ್ ದಾಟ್ ಡಿಬೇಟ್ ಅಂತ ಹೇಳಿಕೊಂಡು ಕೊಡುವಂತಹ ಒಬ್ಬ ಜಡ್ಜ್ ಆಗಿ ಅಲ್ಲಿ ನಿಂತದ್ದು ಭಾರತದ ಯಾವುದೇ ಒಬ್ಬ ಪುರುಷ ಅಲ್ಲ. ಭಾರತದ ಮನೆಯ ಒಳಗಡೆ ತನ್ನ ಗಂಡನ ಸೇವೆಯನ್ನ ಮಾಡಿಕೊಂಡು ಗುರುಕುಲಕ್ಕೆ ಬರುವಂತಹ ಪ್ರತಿಯೊಬ್ಬ ಮಗುವಿಗೆ ಅಮ್ಮನಾಗಿ, ಒಬ್ಬ ಒಳ್ಳೆಯ ಗೃಹಸ್ಥೆಯಾಗಿ ನಿಂತು ಸಾಕ್ಷಾತ್ ಸರಸ್ವತಿ ರೂಪವನ್ನ ಧರಿಸಿದಂತಹ ಮಂಡನ ಮಿಶ್ರರ ಪತ್ನಿ ಉಭಯ ಭಾರತಿ. ಎಷ್ಟು ಅದ್ಭುತವಾಗಿ ಒಬ್ಬ ಮನೆಯ ಮಹಾಲಕ್ಷ್ಮಿ ಶಾರದೆಯಾಗಿ, ಸರಸ್ವತಿಯಾಗಿ ಸಮಾಜಕ್ಕೊಂದು ದಾರಿಯನ್ನ ಕೊಡಬಹುದು ಅಂತ ಹೇಳಿದಂತಹ ಉಭಯ ಭಾರತಿ ನನ್ನ ದೇಶದವಳು. ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯಿ ಇಬ್ಬರೂ ಸಹ ನಮ್ಮ ವೈದಿಕ ಸಾಹಿತ್ಯದಲ್ಲಿ ಅಪ್ರತಿಮವಾದಂತಹ ಸಾಧನೆಯನ್ನ ಮಾಡಿದಂತಹ ಪತಿ ಪತ್ನಿಯರು. ಯಾಜ್ಞವಲ್ಕ್ಯರ ಪತ್ನಿಯಾಗಿ ಮೈತ್ರೇಯಿ ಬ್ರಹ್ಮವಾದಿನಿಯಾಗ್ತಾರೆ, ಆಧ್ಯಾತ್ಮದ ಮೇರು ಶಿಖರವನ್ನ ಹೊಂದುತ್ತಾರೆ. ಜಗತ್ತಿನ ಜನರಿಗೆ ಹೇಳುತ್ತಾರೆ, ಭಾರತ ಜ್ಞಾನದ ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೂ ಜ್ಞಾನದ ಅರ್ಹತೆ ಇದೆ, ಆಕೆ ಕೇವಲ ಅಡುಗೆ ಮನೆಗೆ ಸೀಮಿತವಲ್ಲ ಅಂತ ಹೇಳಿ ಸಾವಿರ ವರ್ಷಗಳ ಹಿಂದೆ ನನ್ನ ದೇಶದ ಬ್ರಹ್ಮವಾದಿನಿ ಮೈತ್ರೇಯಿ ತೋರಿಸ್ತಾರೆ, ಗಾರೆಗೆ ತೋರಿಸ್ತಾರೆ. ಅದಕ್ಕಾಗಿಯೇ ಭಾರತ ಹೇಳಿದ್ದು ಲಕ್ಷ್ಮಿಯು ಅವಳೇ, ಸರಸ್ವತಿಯು ಅವಳೇ, ಶಾರದೆಯು ಅವಳೇ. ಇಷ್ಟೇ ಆದ್ರೆ ಬಹುಶಃ ನಮ್ಮ ಇತಿಹಾಸವನ್ನ ಜಗತ್ತಿನ ಜನ
ಒಪ್ಪಿಕೊಳ್ತಾ ಇರಲಿಲ್ಲ, ಜಗತ್ತಿನ ಜನ ಅಪ್ಪಿಕೊಳ್ತಾ ಇರಲಿಲ್ಲ. ನಮ್ಮ ದೇಶದ ಇತಿಹಾಸವನ್ನ ನೋಡ್ಬೇಕಾಗಿದ್ರೆ, ನಮ್ಮ ದೇಶದ ಪುರಾಣವನ್ನ ನೋಡ್ಬೇಕಾಗಿದ್ರೆ, ನಮ್ಮ ಪ್ರತಿಯೊಂದು ಪುರಾಣದಲ್ಲಿ, ನಮ್ಮ ಪ್ರತಿಯೊಂದು ಮಹಾಭಾರತ ರಾಮಾಯಣ ಯಾವುದೇ ಆಗಿರಬಹುದು, ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ ಯಾರೋ ಒಬ್ಬ ದುಷ್ಟ ರಾಕ್ಷಸ ತನ್ನ ದಿಗ್ವಿಜಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಪ್ರಾರ್ಥನೆಯನ್ನ ಮಾಡುವಂತಹದ್ದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ. ಪ್ರಾರ್ಥನೆಗೆ ಸಂಪ್ರೀತರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೇಳಿದ್ದನ್ನೆಲ್ಲವನ್ನ ಕೊಟ್ಟು ತಥಾಸ್ತು ವಿಜಯೀ ಭವ ಅಂತ ಆಶೀರ್ವಾದವನ್ನ ಮಾಡ್ತಾರೆ. ರಾಕ್ಷಸ ತನ್ನ ರಕ್ಕಸತನದಿಂದ ಧರ್ಮವನ್ನ ಹಾಳು ಮಾಡಬೇಕಾಗಿದ್ರೆ, ಸಮಾಜವನ್ನ ಹಾಳು ಮಾಡಬೇಕಾಗಿದ್ರೆ, ಅಧರ್ಮದ ರೂಪದಲ್ಲಿ ಸಮಾಜವನ್ನ ಹಾಳುಗೆಡವಿ ಅಧರ್ಮ ತಾಂಡವ ಮಾಡ್ತಾ ಇರಬೇಕಾಗಿದ್ರೆ, ನನ್ನ ದೇಶದಲ್ಲಿ ಆರಾಧನೆ ಮಾಡುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲರೂ ಸಹ ಹೋಗಿ ನಮ್ಮನ್ನ ಕಾಪಾಡು ತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡುವಂತಹದ್ದು ಒಬ್ಬ ದೇವಿಯನ್ನ. ತಥಾಸ್ತು ಅಂತ ಪುರುಷ ಹೇಳ್ತಾನೆ. ತಥಾಸ್ತು ಅನ್ನುವಂತಹ ಕಲ್ಪನೆಯಿಂದಲಾಗಿ ಅಧರ್ಮ ತಾಂಡವವಾಡಬೇಕಾಗಿದ್ರೆ, ಧರ್ಮ ಸಂರಕ್ಷಣೆಗಾಗಿ ಖಡ್ಗವನ್ನ, ಧರ್ಮ ಸಂರಕ್ಷಣೆಗಾಗಿ ತ್ರಿಶೂಲವನ್ನ, ಧರ್ಮ ಸಂರಕ್ಷಣೆಗಾಗಿ ನಾನಿದ್ದೇನೆ, ನನ್ನ ಮಕ್ಕಳ ರಕ್ಷಣೆಗೆ ನಾನಿದ್ದೇನೆ ಅಂತ ಹೇಳಿಕೊಂಡು ಪ್ರತಿಯೊಂದು ಹಂತದಲ್ಲೂ ಸಹ ನಿಂತು ಬರುವಂತಹದ್ದು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯಾಗಿ ಅರ್ಚನೆಗೊಳ್ಳುವಂತಹ ಇನ್ನೊಂದು ರೂಪದ ದುರ್ಗೆ, ಇನ್ನೊಂದು ರೂಪದ ಕಾಳಿ. ದುರ್ಗಾ ಸಪ್ತಶತಿಯಲ್ಲಿ ಬಹಳ ಅದ್ಭುತವಾಗಿ ಋಷಿಗಳು ಹೇಳ್ತಾರೆ, ನಾವು ದುರ್ಗೆಯನ್ನ ಜಗಜ್ಜನನಿ ಅಂತ ಕರೀತೇವೆ. ಆದ್ರೆ ಕಲಿಯುಗ ಬಂದಾಗ ಜಗಜ್ಜನನಿ ಅವತಾರವೆತ್ತಿ ಭಾರತದಲ್ಲಿ ಒಬ್ಬ ಸಾಮಾನ್ಯ ಶಿಶುವಾಗಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಬ್ರಹ್ಮ ಸೃಷ್ಟಿಯನ್ನ ಮಾಡಬೇಕಾಗಿದ್ರೆ ಭಾರತದ ಪ್ರತಿಯೊಂದು ಶಿಶುವಿನಲ್ಲಿಯೂ ಸಹ, ಹೆಣ್ಣು ಮಗುವಿನಲ್ಲಿಯೂ ಸಹ ಸಾಕ್ಷಾತ್ ದುರ್ಗೆಯ ಅಂಶವನ್ನ ಇಟ್ಟಿದ್ದಾನೆ. ದುರ್ಗೆಯ ಜ್ಞಾನವನ್ನ ಅವಳಿಗೆ ಕೊಟ್ಟಿದ್ದಾನೆ, ದುರ್ಗೆಯ ಕರುಣೆಯನ್ನ ಅವಳಲ್ಲಿಟ್ಟಿದ್ದಾನೆ, ದುರ್ಗೆಯ ವಾತ್ಸಲ್ಯವನ್ನ, ಮಮತೆಯನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ ಇವೆಲ್ಲವನ್ನೂ ಸಹ ಇಟ್ಟಿದ್ದಾನೆ. ಅದರ ಜೊತೆಯಲ್ಲಿಯೇ ಯಾವಾಗೆಲ್ಲ ರಾಕ್ಷಸರ ಸಂಹಾರವನ್ನ ಮಾಡಬೇಕಾಗಿದ್ರೆ ದುರ್ಗೆ ಕಾಳಿಯಾಗಿ, ಚಂಡಿಯಾಗಿ, ಚಾಮುಂಡಿಯಾಗಿ ಶುಂಭ ನಿಶುಂಭರನ್ನ ವಧಿಸಿದಂತಹ ದೇವಿಯಾಗಿ ನಿಲ್ತಾಳಲ್ಲ, ಅದೇ ರೀತಿಯಲ್ಲಿ ಕಲಿಯುಗದಲ್ಲಿ ಅಧರ್ಮ ಮತ್ತೆ ತಾಂಡವವಾಡಬೇಕಾಗಿದ್ರೆ ಆ ಎಲ್ಲ ಅಧರ್ಮಿಗಳನ್ನ ಕುಟ್ಟಿ ನಾಶ ಮಾಡುವುದಕ್ಕೂ ಶಕ್ತಿಯನ್ನ ಅದೇ ದೇವರು ಹೆಣ್ಣು ಮಗುವಿನಲ್ಲಿಟ್ಟಿದ್ದಾನೆ ಅನ್ನುವಂತಹ ಕಲ್ಪನೆಯನ್ನ ದುರ್ಗಾ ಸಪ್ತಶತಿಯಲ್ಲಿ ಕೊಡ್ತಾರೆ. ಆಲೋಚನೆ ಮಾಡೋಣ, ನಮ್ಮ ಮನೆಯ ಮಗುವನ್ನ ಎಷ್ಟು ಸಮರ್ಥವಾಗಿ ದುರ್ಗೆಯಾಗಿ ನಾವು ಬೆಳೆಸ್ತಾ ಇದ್ದೇವೆ. ತುಂಬಾ ಹೆಚ್ಚಿನ ದೂರಕ್ಕೆ ನಾವೇನು ಹೋಗಬೇಕು ಅಂತಿಲ್ಲ. ಇತಿಹಾಸದ ಕೆಲವು ಪೇಜ್ಗಳನ್ನ ನಾವು ಟರ್ನ್ ಮಾಡಿದ್ರೆ ಸಾಕು, ಭಾರತದ ಪ್ರತಿಯೊಂದು ಮನೆಯಲ್ಲೂ ಇದ್ದಂತಹ ದುರ್ಗೆಯ ಇತಿಹಾಸವನ್ನ, ಆಕೆಯ ಶಕ್ತಿಯನ್ನ, ಆಕೆಯ ಕೆಚ್ಚನ್ನ ನಮ್ಮಿಂದ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇದೆ. ಬಾಲ್ಯದಲ್ಲಿ ಶಸ್ತ್ರ ಮತ್ತು ಶಾಸ್ತ್ರದ ವಿದ್ಯೆಯನ್ನ ಒಬ್ಬಾಕೆ ಪಡಿತಾಳೆ. ಆ ಹುಡುಗಿ ಯೌವನ ಸ್ಥಿತಿಗೆ ಬರಬೇಕಾಗಿದ್ರೆ ಶಾಸ್ತ್ರ ಪಾರಂಗತೆ ಆಗ್ತಾಳೆ, ಶಸ್ತ್ರವೂ ಗೊತ್ತಿರ್ತದೆ, ಕುದುರೆ ಸವಾರಿಯೂ ಗೊತ್ತಿರ್ತದೆ, ನೋಡ್ಲಿಕ್ಕೂ ಸಹ ಬಹಳ ಚೆನ್ನಾಗಿರ್ತಾಳೆ. ಆಕೆಯನ್ನ ನಮ್ಮದೇ ದಕ್ಷಿಣ ಕನ್ನಡದ ಲಕ್ಷ್ಮಪ್ಪರಸ ಅನ್ನುವಂತಹವನ್ ವಿವಾಹವಾಗ್ತಾನೆ. ಲಕ್ಷ್ಮಪ್ಪರಸನ ತಂದೆಯ ಸಾವಾದಾಗ ತುಳುನಾಡಿನ ಪದ್ಧತಿಯಂತೆ ಸೋದರಳಿಯ ಕಾಮರಾಯನಿಗೆ ನಮ್ಮ ಪಟ್ಟವನ್ನ ಕೂಡ ಕಡ್ತಾರೆ. ಹೆಸರಿನಂತೆ ಕಾಮರಾಯ ಕಾಮುಕನಾಗಿದ್ದ. ಬಂದಂತಹ ಪೋರ್ಚುಗೀಸರಿಗೆ ಕಪ್ಪವನ್ನ ಕೊಟ್ಟರೆ ನನ್ನ ದೊರೆ ಪಟ್ಟ ಉಳಿತದೆ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾನೆ. ಲಕ್ಷ್ಮಪ್ಪರಸನು ಉಪಾಯವಿಲ್ಲದೆ ಪೋರ್ಚುಗೀಸರಿಗೆ ಕಪ್ಪವನ್ನ ಕೊಡಬೇಕಾಗಿ ಬಂದಾಗ ನಮ್ಮದೇ ಉಳ್ಳಾಲದ ತೊಟ್ಟಿಲಿನಿಂದ ಹೊರಗಡೆ ಬಂದಂತಹ ತುಳುನಾಡಿನ ರಾಣಿ ಒಂದು ಮಾತನ್ನ ಹೇಳುತ್ತಾಳೆ, ಗಂಡ ನನಗೆ ಶ್ರೇಷ್ಠವೇ, ಆದರೆ ಕರಿಮಡಿಯನ್ನ ಕಟ್ಟಿ ಹೊಸಿಲನ್ನ ದಾಟಿಸಿ ಕರೆದುಕೊಂಡು ಬಂದಿದ್ದಾನೆ ಅನ್ನುವ ಕಾರಣಕ್ಕಾಗಿ ನಾನು ಈ ಬೀಡಿನ ಮನೆಯಲ್ಲಿ ಇರಲು ಸಿದ್ಧಳಿಲ್ಲ. ಗಂಡನಿಗೆ ಅವಳು ಹೇಳ್ತಾಳಂತೆ, ನೋಡು, ನಿನ್ನ ಮೇಲೆ ನನಗೆ ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ, ಎಲ್ಲವೂ ಸಹ ಸರಿ, ಆದರೆ ಪೋರ್ಚುಗೀಸರಿಗೆ ಬಗ್ಗಿ ಕಪ್ಪ
ಅಪ್ಪವನ್ನ ಕೊಡಲು ಸಿದ್ಧನಿರುವಂತಹ ನಿನ್ನ ಜೊತೆಯಲ್ಲಿ ನನ್ನ ಇನ್ನುಳಿದ ಬದುಕನ್ನ ಸವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಉಳ್ಳಾಲದ ಜನರಿಗೆ ರಾಣಿಯ ಅವಶ್ಯಕತೆ ಇದೆ. ನಾನು ನಿನ್ನ ಬೀಡಿನ ಮಹಾಲಕ್ಷ್ಮಿಯಾಗಿ ಮಹಾರಾಣಿಯಾಗಿ ಬದುಕುವುದರ ಬದಲು ಉಳ್ಳಾಲದ ಮನೆಯಲ್ಲಿ ಇರುವಂತಹ ಮಕ್ಕಳಿಗೆ ರಕ್ಷಣೆಯನ್ನ ಕೊಡುವುದಕ್ಕಾಗಿ ರಣಸಿಂಹಿಣಿಯಾಗಿ ನಾನು ಉಳ್ಳಾಲಕ್ಕಾಗಿ ಹೋರಾಡ್ತೇನೆ ಅನ್ನುವಂತಹ ಆಲೋಚನೆಯನ್ನ ಉಳ್ಳಾಲದ ರಾಣಿ ಅಬ್ಬಕ್ಕ ಸಂದೇಶವನ್ನ ಕೊಡ್ತಾಳೆ. ಅದಕ್ಕಾಗಿಯೇ ಹೇಳಿದ್ದು ಭಾರತದ ಮಹಾಲಕ್ಷ್ಮಿ ಆಕೆ ದುರ್ಗೆಯಾಗಿ, ರಣಚಂಡಿಯಾಗಿ, ರಣಸಿಂಹಿಣಿಯಾಗಿ ಜಗತ್ತಿನ ಎದುರುಗಡೆ ನಿಲ್ತಾಳೆ. ಭಾರತದ ಸಾಂಸ್ಕೃತಿಕ ಪಲ್ಲಟಕ್ಕೆ, ಸಾಂಸ್ಕೃತಿಕ ಅಧಪತನಕ್ಕೆ ಕಾರಣವಾದಂತಹ ಮೊಘಲ್ ದೊರೆಗಳು ಭಾರತದಲ್ಲಿ ರಾರಾಜಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಇದ್ದಂತಹ ಅನೇಕ ರಾಜ ಮಹಾರಾಜರುಗಳು ಹಿಂದೂ ರಾಜರಿಗೆ ಆಶ್ರಯವನ್ನ ಕೊಡುವುದಕ್ಕೆ ಯಾವುದೇ ರೀತಿಯ ಸಪೋರ್ಟ್ ಅನ್ನು ಮಾಡದೆ ಭಯ ಪಡ್ತಾ ಇದ್ರಾಯ್ತು. ನಾಳೆ ಎಲ್ಲಾದ್ರೂ ನಮ್ಮ ಮೇಲೆ ಮೊಘಲ್ ರಾಜ ದಾಳಿಯನ್ನ ಮಾಡಿದ್ರೆ ನನ್ನ ರಾಜ್ಯ ಹೋಗ್ತದೆ, ನನ್ನ ಆಸ್ತಿ ಹೋಗ್ತದೆ, ಅಂತಸ್ತು ಹೋಗ್ತದೆ, ಸಂಪತ್ತು ಹೋಗ್ತದೆ, ನನ್ನ ರಾಜಪಟ್ಟ ಹೋಗ್ತದೆ ಅಂತ. ಅಂತಹ ಸಂದರ್ಭದಲ್ಲಿ ಮೊಘಲ್ ದೊರೆಗಳ ಕೈಯಿಂದ ತಪ್ಪಿಸಿಕೊಂಡು ಶಿವಾಜಿ ಮಹಾರಾಜರ ಮಗ ಊರೂರು ಅಲಿತಾ ಇರ್ತಾರೆ. ರಕ್ಷಣೆಯನ್ನ ಕೊಡಿ, ಮತ್ತೊಂದು ಬಾರಿ ಹೈಂದವಿ ಸ್ವರಾಜ್ಯದ ನಿರ್ಮಾಣವನ್ನ ಮಾಡಬೇಕು, ನನ್ನ ದೇಶದವರಲ್ಲದೆ ಆಗಿರುವಂತಹ ಮೊಘಲರನ್ನ ಮತ್ತೆ ಭಾರತದಿಂದ ಹೊರಗಡೆ ಓಡಿಸಬೇಕು, ನನಗೊಂದು ಅವಕಾಶ ಕೊಡಿ, ನನಗೊಂದು ರಕ್ಷಣೆ ಕೊಡಿ, ಸೈನ್ಯವನ್ನ ಕಟ್ಟುವುದಕ್ಕೊಂದು ಸ್ಫೂರ್ತಿ ಕೊಡಿ, ಜಾಗೆ ಕೊಡಿ ಅಂತ ಹೇಳಿಕೊಂಡು ಅಕ್ಷರಶಃ ಈ ದೇಶದ ಪ್ರತಿ ಒಂದು ರಾಜನಲ್ಲಿಯೂ ಸಹ ಹೋಗಿ ಹೋಗಿ ಆಶ್ರಯಕ್ಕಾಗಿ ಬೇಡಿದ್ದ. ಯಾವ ರಾಜರು ಸಹ ಕೊಡ್ಲಿಲ್ಲ. ನಮ್ಮ ಕರ್ನಾಟಕದ ಒಬ್ಬ ರಾಣಿ ಯಾವುದೇ ಮೊಘಲ್ ದೊರೆ ಬರಲಿ, ಹೈಂದವಿ ಸ್ವರಾಜ್ಯವನ್ನ ನಿರ್ಮಾಣ ಮಾಡಿ ಸತ್ತು ಹೋಗಿದ್ದಂತಹ ಹಿಂದೂಗಳಲ್ಲಿ ಮತ್ತೆ ಧರ್ಮದ ಜಾಗೃತಿಯನ್ನ ಮೂಡಿಸಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಿಗೆ ಆಶ್ರಯವನ್ನ ಕೊಡ್ಲಿಲ್ಲ ಅಂತಾದ್ರೆ ನನ್ನ ಬದುಕು ಅದು ಸಾರ್ಥಕತೆಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ಆದರೆ ಯುದ್ಧ, ಸೋಲಾದರೆ ಸೋಲು, ಗೆಲುವಾದರೆ ಗೆಲುವು, ಮೊಘಲರ ವಿರುದ್ಧ ನಾನ್ ನಿಲ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನ ಮಾಡ್ತಾಳೆ. ಶಿವಾಜಿಯ ಮಗನಿಗೆ ಆಶ್ರಯವನ್ನ ಕೊಡ್ತಾಳೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಔರಂಗಜೇಬ ಯುದ್ಧಕ್ಕೆ ಬರ್ತಾನೆ. ಒಬ್ಬ ಹೆಣ್ಣು ಮಗಳ ಕೈಯಲ್ಲಿ ಸೋತು ಒಪ್ಪಂದವನ್ನ ಮಾಡಿಕೊಳ್ಳುತ್ತಾನೆ. ಭಾರತೀಯ ರಾಜರುಗಳು ಯಾವ ಶಿವಾಜಿಯ ಮಗನಿಗೆ ಆಶ್ರಯವನ್ನ ಕೊಡ್ಲಿಲ್ವೋ ಅದೇ ಶಿವಾಜಿಯ ಮಗನಿಗೆ ಆಶ್ರಯವನ್ನ ಕೊಟ್ಟು ಔರಂಗಜೇಬನ ಸೈನ್ಯವನ್ನ ಸಮರ್ಥವಾಗಿ ಹಿನ್ನಡೆಸಿದಂತಹ ನನ್ನ ರಾಜ್ಯದ ಒಬ್ಬ ರಾಣಿ ಕೆಳದಿಯ ಚೆನ್ನಮ್ಮ ಯುದ್ಧ ಭೂಮಿಯಲ್ಲಿ ಮಹಾಲಕ್ಷ್ಮಿಯಾಗಿ ಕ್ಷಮೆಯನ್ನ ಕೊಡ್ಲಿಲ್ಲ. ಪಾರ್ವತಿಯಾಗಿ ತಾಯಿ ಪ್ರೀತಿಯನ್ನ ಎದುರಿನ ಸೈನಿಕರಿಗೆ ಉಣಬಡಿಸಲಿಲ್ಲ. ಯುದ್ಧ ಆದರೆ ಯುದ್ಧ, ಸಮಾಜಕ್ಕಾಗಿ ಬಳೆಯನ್ನ ತೊಡುವಂತಹ ಕೈ ಶಸ್ತ್ರವನ್ನ ಹಿಡಿದರೆ ಏನಾಗಬಹುದು ಅನ್ನುವಂತಹ ಆಲೋಚನೆಯನ್ನ ಕೆಳದೆಯ ಚೆನ್ನಮ್ಮ ಒಬ್ಬ ಹೆಣ್ಣು ಮಗಳು ಸಮಾಜಕ್ಕೆ ಕೊಡ್ತಾಳೆ. ಅದೇ ಕಾರಣಕ್ಕಾಗಿಯೇ ಭಾರತ ಹೇಳಿತು, ಭಾರತದ ಮಗಳು ಲಕ್ಷ್ಮಿಯಲ್ಲ, ಆಕೆ ದುರ್ಗೆ. ಒಬ್ಬ ಸೈನಿಕನಾಗಿ, ಆಫ್ಟರ್ ಆಲ್ ಒಬ್ಬ ಸೈನಿಕನಾಗಿ ಕರ್ನಾಟಕದ ಸೇನೆಯನ್ನ ಸೇರಿದಂತಹ ಒಬ್ಬ ವ್ಯಕ್ತಿ ರಾಜರುಗಳಿಗೆ ದ್ರೋಹವನ್ನ ಮಾಡಿಕೊಂಡು ರಾಜ್ಯವನ್ನೇ ತನ್ನದಾಗಿಸಿ ಹೈದರಾಲಿಯಾಗಿ ಬೆಳೀತಾನೆ. ನಮ್ಮ ರಾಜ್ಯದ ಯಾವುದೇ ಒಬ್ಬ ರಾಜನಿಗೂ ಸಹ ಹೈದರಾಲಿಯನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದರ್ಭವನ್ನ ಕ್ರಿಯೇಟ್ ಮಾಡಿಕೊಳ್ತಾನೆ. ಅಂತಹ ಸಂದರ್ಭದಲ್ಲಿ ಒಬ್ಬ ರಾಣಿಯಲ್ಲ, ಒಬ್ಬ ಮಂತ್ರಿ ಅಲ್ಲ, ಒಬ್ಬ ಆಫ್ಟರ್ ಆಲ್ ಕಾವಲುಗಾರನ ಹೆಂಡತಿ ಒನಕೆಯನ್ನ ಹಿಡಿದುಕೊಂಡು ಹೈದರಾಲಿಯ ಸೈನ್ಯವನ್ನ ಕುಟ್ಟಿ ಪುಡಿ ಮಾಡಿ ಮದಕರಿ ನಾಯಕನಿಗೆ ಜಯವನ್ನ ತಂದುಕೊಡುವಂತಹ ಒನಕೆ ಓಬವ್ವನಾಗಿ ಇವತ್ತಿಗೂ ನಮ್ಗೆ ಸ್ಫೂರ್ತಿಯನ್ನ ಕೊಡ್ತಾಳೆ ಅಂತಾದ್ರೆ ಒನಕೆ ಓಬವ್ವ ಅಲ್ಲಿ ನಿಂತದ್ದು ಒಬ್ಬ ಆಫ್ಟರ್ ಆಲ್ ಕಾವಲುಗಾರನ ಹೆಂಡತಿಯಾಗಿ ಅಲ್ಲ, ಭಾರತವನ್ನ ರಕ್ಷಿಸುವ ದುರ್ಗೆಯಾಗಿ ಅಲ್ಲಿ ಒನಕೆ ಓಬವ್ವ ನಿಲ್ತಾಳೆ. ಆಲೋಚನೆ ಮಾಡಿ, ನಮ್ಮ ಮನೆಯಲ್ಲಿ 5 ಸೆಂಟ್ಸ್ ಜಾಗದಲ್ಲಿ ಪಕ್ಕದ ಮನೆಯವನೇನಾದ್ರೂ 1 ಫೀಟ್ ಈ ಕಡೆ ಬೇಲಿ ಹಾಕಿದ್ರೆ ನೇರವಾಗಿ ನಾವು ಕೋರ್ಟಿಗೆ ಹೋಗಿ ಈ ಆಸ್ತಿ ನಂದು ಅಂತ ಹೇಳ್ತೇವೆ. ನಮ್ಮ ದೇಶದಲ್ಲಿ ಬ್ರಿಟಿಷರಿಗೆ ಈ ಎಲ್ಲ ಭಾರತವನ್ನ ತಮ್ಮ ಒಳಗಡೆ ಮಾಡಿಕೊಳ್ಳಬೇಕು ಅನ್ನುವಂತಹ ಆಲೋಚನೆ
ಆಲೋಚನೆಗಳಿರ್ಬೇಕಾಗಿದ್ರೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ಹೊಸ ಬಿಲ್ ಅನ್ನ ತಂದುಬಿಟ್ರು. ಎಲ್ಲೆಲ್ಲಿ ರಾಜರುಗಳಿಗೆ ಮಕ್ಕಳಿಲ್ಲ, ಯುವರಾಜರು ಇಲ್ಲ, ಆ ಎಲ್ಲ ಸಾಮಂತ ರಾಜ್ಯಗಳು ಸಹ ಮತ್ತೆ ಸೇರುವಂತಹದ್ದು ನಮ್ಮ ಅಧಿಕಾರಕ್ಕೆ ಅಂತ ಥಾಕರೆ ಅನ್ನುವಂತಹ ಅಧಿಕಾರಿ ತುಂಬಾ ಗತ್ತಿನಿಂದ ಕಿತ್ತೂರಿನ ಒಳಗಡೆ ಬರ್ತಾನೆ. ರಾಜನಿಲ್ಲದೆ ಇರುವಂತಹ ಕಿತ್ತೂರು ನನ್ನದು ಅಂತ ಹೇಳಿ ಥಾಕರೆ ಅಬ್ಬರಿಸಿ ನಿಲ್ಲಬೇಕಾಗಿದ್ರೆ ನನ್ನ ದೇಶದ ಒಬ್ಬ ಅಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ನನ್ನ ಮಗನಿಗೆ ಅಧಿಕಾರ ಇಲ್ಲ ಅನ್ನೋಲು ನೀನು ಯಾರು? ನನ್ನ ದೇಶ, ನನ್ನ ರಾಜ್ಯ, ನನ್ನ ಪ್ರದೇಶ, ಅದು ನನ್ನ ಹಕ್ಕು ಮತ್ತು ನನ್ನ ಮಗನಿಗೆ ಮಾತ್ರ ಸೀಮಿತ ಅಂತ ಹೇಳಿಕೊಂಡು ಥಾಕರೆಗೆ ಕ್ಯಾಕರಿಸಿ ಉಗಿತಾಳೆ ಅಂತಾದರೆ ಕಿತ್ತೂರಿನ ರಾಣಿ ಚೆನ್ನಮ್ಮ ನನ್ನ ಮನೆಯ ದುರ್ಗೆ. ಎಷ್ಟು ಅದ್ಭುತವಾದಂತಹ ದುರ್ಗೆ ನಮ್ಮ ಮನೆಯಲ್ಲಿ ಹುಟ್ಟಿ ಬಂದಿದ್ಲು ಅಂತ ಹೇಳಿದ್ರೆ, ಭಾರತೀಯ ಸಮಾಜದಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದಲ್ಲೊಂದು ಕಲ್ಪನೆ ಇದೆ. ಅಪ್ಪ ಅಮ್ಮನಿಗೆ ಮೋಕ್ಷ ಸಿಗಬೇಕು ಅಂತಾದ್ರೆ ಮನೆಯಲ್ಲೊಬ್ಬ ಪುತ್ರ ಸಂತಾನ ಬೇಕು ಅಂತ. ರಾಜರುಗಳ ಕಲ್ಪನೆ ಅದಾಗಿತ್ತು. ಒಂದು ವೇಳೆ ರಾಜರುಗಳಿಗೆ ಬರೀ ಮಗಳು ಮಾತ್ರ ಇದ್ರೆ ಆಸ್ತಿ ಇನ್ಯಾರದ್ದೋ ಪಾಲಾಗ್ತದೆ, ಪುತ್ರ ಸಂತಾನ ಬೇಕು ಅಂತ. ಈ ದೇಶದಲ್ಲಿ ಗೊಂಡ್ವಾನ ಅನ್ನುವಂತಹ ಪ್ರದೇಶದಲ್ಲಿ ಕೀರ್ತಿಸಿಂಹ ಅನ್ನುವಂತಹ ರಾಜ ಪುತ್ರ ಸಂತಾನಕ್ಕಾಗಿ ಬೇಡಿಕೆ ಮಾಡ್ತಾ ಇರಬೇಕಾಗಿದ್ರೆ ದುರ್ಗೆಯ ಕೃಪೆಯಿಂದ ಒಬ್ಬ ದುರ್ಗೆ ತೊಟ್ಟಿಲಿಗೆ ಬೀಳ್ತಾಳೆ. ಮಂತ್ರಿ ಮಾಗದರೆಲ್ಲ ಹೇಳಿದ್ರು, ಸುತ್ತಲೂ ಮೊಘಲರಿದ್ದಾರೆ, ನಿನ್ನ ಗೊಂಡ್ವಾನವನ್ನ ನೀನು ಹೇಗೆ ಉಳಿಸ್ಕೊಳ್ತಿ ಅಂತ. ಕೀರ್ತಿಸಿಂಹ ಹೇಳುತ್ತಾನೆ, ನಾನು ಸತ್ತಾಗ ಚಿತೆಗೆ ಬೆಂಕಿ ಇಡುವುದಕ್ಕಾಗಿ ಇರಬಹುದು, ಅಥವಾ ನಾನು ಸತ್ತು ಸ್ವರ್ಗ ಸೇರಿದ ನಂತರ ಗೊಂಡ್ವಾನದ ರಕ್ಷಣೆಗಾಗಿ ಇರಬಹುದು. ನನಗೆ ಒಂದು ಪುತ್ರ ಸಂತಾನ ಬೇಕು ಅಂತಿಲ್ಲ. ನನ್ನ ತೊಟ್ಟಿಲಿನಲ್ಲಿ ದುರ್ಗೆಯ ಕೃಪೆಯಿಂದ ಯಾವ ದುರ್ಗೆಯ ಜನನ ಆಗಿದೆಯೋ ಆ ದುರ್ಗೆಯನ್ನ ನಾನು ಮೊಘಲರ ಸಂತಾನ ನಿರ್ನಾಮ ಮಾಡುವಂತಹ ದುರ್ಗೆಯಾಗಿ, ಕಾಳಿಯಾಗಿ, ಚಂಡಿಯಾಗಿ ನಾನು ಸಮಾಜದ ಮುಂದೆ ಇಡ್ತೇನೆ ಅನ್ನುವಂತಹ ಮಾತನ್ನ ಆತ ಹೇಳುತ್ತಾನೆ. ಎಷ್ಟು ಅದ್ಭುತವಾಗಿ ಆಕೆ ಬೆಳೀತಾಳೆ ಅಂತ ಹೇಳಿದರೆ, ಅಕ್ಬರನ ಸೈನ್ಯವನ್ನು ಸಹ ಕುಟ್ಟಿ ಪುಡಿ ಮಾಡಿ, ದುರಂತ ಏನು ಅಂತ ಹೇಳಿದರೆ ತನ್ನ ಸೈನ್ಯದ ಒಳಗಡೆ ಇದ್ದಂತಹ ಒಬ್ಬ ಮತಾಂಧನಿಂದಲಾಗಿ ಸೈನ್ಯವನ್ನ ಸೋಲಿಸಿ ತಾನು ಗೆಲ್ಲುವ ಹಂತಕ್ಕೆ ಬರಬೇಕಾಗಿದ್ರೆ ಗೊಂಡ್ವಾನದ ರಾಣಿ ಸೋತು ಬಿಡುತ್ತಾಳೆ. ಆಕೆಯ ಬಳಿಯಲ್ಲಿ ಭವಾನಿ ಅನ್ನುವಂತಹ ಒಂದು ಕಠಾರಿ ಇತ್ತಂತೆ, ಗಂಡ ಕೊಟ್ಟು ಆಶೀರ್ವಾದ ಮಾಡಿದಂತಹ ಕಠಾರಿ. ಆಕೆ ಎದುರುಗಡೆಯಲ್ಲಿ ಮೊಘಲ್ ಸೈನ್ಯ ಇರಬೇಕಾಗಿದ್ರೆ, ಸುತ್ತಲೂ ತನ್ನ ಸೈನಿಕರು ನಿಂತಿರಬೇಕಾಗಿದ್ರೆ ಒಂದು ಮಾತನ್ನ ಹೇಳುತ್ತಾಳಂತೆ, ಯಾವುದೋ ಒಬ್ಬ ಮತಾಂಧನಿಂದ ನಾನಿವತ್ತು ಸೋಲುವ ಹಂತಕ್ಕೆ ಬಂದಿದ್ದೇನೆ. ಆದ್ರೆ ನನ್ನಪ್ಪ ನನಗೆ ಹೇಳಿಕೊಟ್ಟದ್ದು ಒಂದೇ, ನೀನು ಭಾರತೀಯ ಹೆಣ್ಣು ಮಗಳು, ನೀನು ದುರ್ಗೆ, ನೀನು ಕಾಳಿ, ನೀನು ರಣಚಂಡಿ. ಯಾವುದೇ ಹೊತ್ತಿನಲ್ಲಿ ನೀನು ಶತ್ರುವಿನ ಎದುರುಗಡೆಯಲ್ಲಿ ತಲೆ ತಗ್ಗಿಸುವಂತಹ ರಾಣಿ ಆಗಬೇಡ. ಸೋತು ಸುಣ್ಣಾಗುವಂತಹ ಹಂತಕ್ಕೆ ನೀನು ಬಂದು ತಲುಪಿದಾಗ ಒಂದೇ ಆಲೋಚನೆ ಮಾಡು, ನಿನ್ನ ಈ ಸುಂದರವಾಗಿರುವಂತಹ ಬೆಲೆ ಕಟ್ಟಲಾಗದೆ ಇರುವಂತಹ ನಿನ್ನ ದೇಹವನ್ನ ಯಾವುದೇ ಒಬ್ಬ ಮೊಘಲ್ ವ್ಯಕ್ತಿ ಜೀವಂತವಾಗಿ ಹಿಡಿಬಾರದು ಅನ್ನುವಂತಹ ಆಲೋಚನೆಯನ್ನ ಅಪ್ಪ ಕೊಟ್ಟಿದ್ನಾಯ್ತು. ಅಪ್ಪ ಕೊಟ್ಟಂತಹ ಮಾತು ನೆನಪಿಗೆ ಬರುತ್ತೆ, ಸೊಂಟದಲ್ಲಿದ್ದಂತಹ ಗಂಡ ಕೊಟ್ಟಂತಹ ಕಠಾರಿಯ ನೆನಪಾಗ್ತದೆ. ಅಪ್ಪ ಹೇಳಿದ್ದು ಒಂದೇ, ಅವಮಾನದ ಸೋಲಿಗಿಂತ ಹೆಮ್ಮೆಯ ಆತ್ಮಾರ್ಪಣೆ ಮುಖ್ಯ. ಹೆಮ್ಮೆಯ ಆತ್ಮಾರ್ಪಣೆ ಅದು ಅದ್ಭುತವಾದದ್ದು. ದೇಶಕ್ಕಾಗಿ, ಸಮಾಜಕ್ಕಾಗಿ, ಧರ್ಮಕ್ಕಾಗಿ ಆತ್ಮಾರ್ಪಣೆ ಮಾಡಿದರೆ ನೇರ ಸ್ವರ್ಗ ಅನ್ನುವಂತಹ ಕಲ್ಪನೆಯನ್ನ ಅಪ್ಪ ಹೇಳಿಕೊಟ್ಟಿದ್ನಾಯ್ತು. ಆ ಹೆಣ್ಣು ಮಗಳು ಕಠಾರಿಯಿಂದ ತನ್ನನ್ನ ತಾನು ಚುಚ್ಚಿಕೊಂಡು ದೇಶಕ್ಕಾಗಿ, ಧರ್ಮಕ್ಕಾಗಿ, ತನ್ನ ಪವಿತ್ರವಾದಂತಹ ದೇಹಕ್ಕಾಗಿ ಸ್ವಾತ್ಮಾರ್ಪಣೆ ಮಾಡ್ತಾಳೆ ಅಂತಾದರೆ ಗೊಂಡ್ವಾನದ ರಾಣಿ ದುರ್ಗಾವತಿ ನಮ್ಮೆಲ್ಲರ ಮನೆಗಳ ಮಗುವಿಗೆ ದುರ್ಗೆಯಾಗುವಂತಹ ಆಲೋಚನೆಯನ್ನ, ಕಲ್ಪನೆಯನ್ನ ಯಾಕೆ ಕೊಡಬಾರದು? ಸಿಂಧಿನ ಮಹಾರಾಜ ವೀರದಾಹಿರ ಇತಿಹಾಸ ಗೊತ್ತಿದೆ ಅಂತಾದ್ರೆ ವೀರದಾಹಿರನ ಹೆಸರನ್ನ ಕೇಳಬೇಕಾಗಿದ್ರೆ ರೋಮಾಂಚನ ಆಗ್ತದೆ. ಅಂತಹ ಅದ್ಭುತವಾದಂತಹ ರಾಜ ಆತ. ಅಂತಹ ರಾಜನನ್ನ ಮೊಘಲರು ಸೋಲಿಸಬೇಕಾಗಿದ್ರೆ ಆತನ ಹೆಂಡತಿ ಮತ್ತು ಇಬ್ಬರು ಮಕ್ಕಳನ್ನ ಮೊಘಲರು ಕರ್ಕೊಂಡು ಹೋಗಿ ದಾಸಿಯರನ್ನಾಗಿ ಮಾಡಬೇಕು ಅನ್ನುವಂತಹ ಕಲ್ಪನೆಯನ್ನ ಇಟ್ಟುಕೊಳ್ಳಬೇಕಾಗಿದ್ರೆ ಆತನ ಮನೆಯ ಇಬ್ಬರು ಯುವರಾಣಿಯರು ಸೂರ್ಯಾದೇವಿ ಮತ್ತು ಪರಿಮಳಾದೇವಿ ಅಪ್ಪನ ಸಾವಿಗೆ ಕಾರಣನಾದಂತಹ ಮೊಹಮ್ಮದ್ ಬಿನ್ ಕಾಸಿನನ್ನ
ಕೊಲ್ಲುವಂತಹ ಆಲೋಚನೆಯನ್ನ ಮಾಡ್ತಾರೆ ಅಂತಾದರೆ ದೇಶಕ್ಕಾಗಿ, ಧರ್ಮಕ್ಕಾಗಿ ಜೀವ ದೊಡ್ಡದಲ್ಲ, ದೇಶ ದೊಡ್ಡದು, ಆತ್ಮಾರ್ಪಣೆ ದೊಡ್ಡದು, ಶತ್ರುವನ್ನ ಕೊಲ್ಲುವಂತಹದ್ದು ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ದೇಶದ ಒಂದು ಹೆಣ್ಣು ಮಗು ಆಲೋಚನೆ ಮಾಡ್ತಾಳೆ ಅಂತಾದರೆ 21ನೇ ಶತಮಾನದಲ್ಲಿ ಇರುವಂತಹ ನಾವುಗಳು ಯಾಕೆ ಈ ರೀತಿಯ ಆಲೋಚನೆಯನ್ನ ಮಾಡಬಾರದು? ಕೇವಲ 22-23 ವರ್ಷ ವಯಸ್ಸಿಗೆ ಆಕೆ ಒಬ್ಬ ವಿಧವೆ, ಬೆನ್ನಿನಲ್ಲಿ ಗಂಡು ಮಗು ಇದ್ದಾನೆ, ಆತನ ರಕ್ಷಣೆಯನ್ನ ಮಾಡಬೇಕು, ಸುತ್ತಲೂ ಬ್ರಿಟಿಷರಿದ್ದಾರೆ, ಜೊತೆಯಲ್ಲಿ ಒಂದಷ್ಟು ದೇಶದ್ರೋಹಿಗಳಿದ್ದಾರೆ, ಆಕೆ ಗೊತ್ತಿದೆ. ಆದರೆ ತನ್ನ ಕಡೆಯ ಉಸಿರು ಇರುವಲ್ಲಿಯವರೆಗೂ ಸಹ ನನ್ನ ರಾಜ್ಯವನ್ನ, ನನ್ನ ಸಂಸ್ಥಾನವನ್ನ ಬಿಟ್ಟು ಕೊಡಬಾರದು ಅಂತ ಹೇಳಿಕೊಂಡು ಆಕೆ ಓಡ್ತಾಳೆ 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 ಓಡ್ತಾಳೆ. ಒಂದ್ ಹಂತದಲ್ಲಿ ಆಕೆ ಹೋಗ್ತಾ ಇದ್ದಂತಹ ಕುದುರೆಯೂ ಸಹ ಆಕೆಯ ಕೈ ಕೊಡ್ತದೆ. ಆಕೆ ಆಲೋಚನೆ ಮಾಡ್ತಾಳೆ, ನನ್ನ ಚರ್ಮದಿಂದ ರಕ್ತ ಕಿತ್ತು ಒಸರಿ ಬರ್ತಾ ಇದೆ. ಇತಿಹಾಸದ ಪ್ರಕಾರ ತಲೆಯ ಚಿಪ್ಪು ಏನಿದೆ ಆ ಚಿಪ್ಪು ಸಹ ಒಡೆದು ಹೋಗಿತ್ತಂತೆ, ರಕ್ತ ಒಸರ್ತಾ ಇತ್ತಂತೆ. ಅಂತಹ ಸಂದರ್ಭದಲ್ಲಿಯೂ ಸಹ ಆಕೆಯಲ್ಲಿದ್ದಂತಹ ಒಂದು ಆಲೋಚನೆ ಏನು ಅಂತ ಹೇಳಿದ್ರೆ, ನನ್ನ ಹೃದಯ ಲುಬ್ ಡುಬ್ ಲುಬ್ ಡುಬ್ ಲುಬ್ ಡುಬ್ ಆಗ್ತಾ ಇದೆ. ಪ್ರತಿ ಬಡಿತದಲ್ಲಿಯೂ ಸಹ ಆ ಹೃದಯ ಹೇಳ್ತಾ ಇದೆ, ಮೇರಿ ಝಾನ್ಸಿ ನಹಿ ದೂಂಗಿ ಅನ್ನುವಂತಹ ಪ್ರತಿಜ್ಞೆಯನ್ನ ನೀನು ಉಳಿಸ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಸೊ ನನ್ನ ಕಡೆಯ ಉಸಿರು ಇರುವಲ್ಲಿಯವರೆಗೂ ಸಹ ನಾನು ಹೋರಾಡ್ತೇನೆ ಅನ್ನುವಂತಹ ಕಲ್ಪನೆಯನ್ನ ಮಾಡಿದಂತಹ ಝಾನ್ಸಿಯ ರಾಣಿ ಯುದ್ಧ ಭೂಮಿಯಲ್ಲಿ ನಾನಾ ಸಾಹೇಬನ ತಂಗಿ ಮನು ಆಗಿರಲಿಲ್ಲ, ಮೋರೋಪಂತ ತಾಂಬೆಯ ಮಣಿಕರ್ಣಿಕಾ ಆಗಿರಲಿಲ್ಲ, ಪೇಶ್ವೆ ಬಾಜಿರಾಯನ ಛಬೇಲಿಯೂ ಸಹ ಆಗಿರಲಿಲ್ಲ. ಆಕೆ ಯುದ್ಧ ಭೂಮಿಯಲ್ಲಿ ಸಾಕ್ಷಾತ್ ರಣಚಂಡಿಯಾಗಿ ಹೋರಾಟವನ್ನ ಮಾಡ್ತಾಳೆ. ಅಂತಹ ಲಕ್ಷ್ಮೀಬಾಯಿಯನ್ನ ಉಳಿಸ್ಬೇಕು ಅಂತ ಹೇಳಿ ಪಣ ತೊಟ್ಟಂತಹ, ಆಫ್ಟರ್ ಆಲ್ ಬೇಟೆಯನ್ನ ಆಡ್ತಾ ಇದ್ದಂತಹ ಒಬ್ಬ ಹುಡುಗಿ, ರಾಣಿ ಉಳಿದರೆ ರಾಜ್ಯ ಉಳಿದೀತು, ರಾಜ್ಯಕ್ಕಾಗಿ ಸ್ವಾತ್ಮಾರ್ಪಣೆ ಮೇಲು ಅಂತ ಹೇಳಿಕೊಂಡು ರಾಜ್ಯಕ್ಕಾಗಿ, ದೇಶಕ್ಕಾಗಿ, ತನ್ನ ಸಂಸ್ಥಾನಕ್ಕಾಗಿ, ಧರ್ಮಕ್ಕಾಗಿ ರಾಣಿಯನ್ನ ಉಳಿಸುವ ಪ್ರಯತ್ನದಲ್ಲಿ ತನ್ನ ಪ್ರಾಣವನ್ನ ಕೊಡುವಂತಹ ಝಲ್ಕಾರಿ ಬಾಯಿ ಯುದ್ಧ ಭೂಮಿಯಲ್ಲಿ ಬೇಟೆಗಾರ ಹುಡುಗಿಯಾಗಿರಲಿಲ್ಲ, ಶತ್ರುಗಳನ್ನ ಬೇಟೆಯಾಡುವಂತಹ ದುರ್ಗೆಯಾಗಿ ನಿಂತಳು. ಕಲ್ಕತ್ತಾಗೆ ಓದಬೇಕು, ತಾನೊಬ್ಬ ಸರಸ್ವತಿ ಆಗಬೇಕು, ಶಾರದೆ ಆಗಬೇಕು ಅಂತ ಹೇಳ್ಕೊಂಡು ಒಬ್ಬ ಹುಡುಗಿ ಬರ್ತಾಳೆ. ಕಲ್ಕತ್ತಾ ಅಂತ ಹೇಳಿದ್ರೆ ಕ್ರಾಂತಿಕಾರಿಗಳ ತಾಯಿನಾಡು. ಆ ತಾಯಿನಾಡಿನಲ್ಲಿ ಓದ್ಲಿಕ್ಕೆ ಅಂತ ಹೇಳ್ಕೊಂಡು ಬಂದಂತಹ 19-20 ವರ್ಷದ ಹುಡುಗಿಗೆ ಸೂರ್ಯಸೇನ್ ಅನ್ನುವಂತಹ ಕ್ರಾಂತಿಕಾರಿಯ ಪರಿಚಯ ಆಗ್ತದೆ. ಸೂರ್ಯಸೇನರು ಹೇಳ್ತಾರೆ, ಕ್ರಾಂತಿಕಾರಿ ಪುರುಷರು ಸಮಾಜದಲ್ಲಿ ಓಡಾಟ ಮಾಡ್ತಾರೆ ಅಂತಾದ್ರೆ ಬ್ರಿಟಿಷರಿಗೆ ಸ್ವಲ್ಪ ಡೌಟ್ ಬರುತ್ತೆ. ನೀನೊಂದು ವೇಳೆ ಕ್ರಾಂತಿಕಾರಿಯಾಗಿ ಪಿಸ್ತೂಲ್ಗಳ ಸಾಗಾಟವನ್ನ ಮಾಡ್ತೀಯಂತಾದ್ರೆ, ನಿಷೇಧಿತ ಪುಸ್ತಕಗಳ ಸಾಗಾಟವನ್ನ ಮಾಡ್ತೀಯಂತಾದ್ರೆ, ಬಾಂಬ್ಗಳನ್ನ ಇಡುವುದಕ್ಕೆ ಸಹಾಯ ಮಾಡ್ತೀಯಂತಾದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬೇಗ ಸಿಗ್ತದೆ ಅನ್ನುವಂತಹ ಆಲೋಚನೆಯನ್ನ ಕೊಡ್ತಾರೆ. ಈ ಹುಡುಗಿಗೆ ಛಲ ಬಂತು, ಈ ಹುಡುಗಿಗೆ ಒಂದು ಕೆಚ್ಚು ಬಂತು, ಸ್ಫೂರ್ತಿ ಬಂತು. ಆ ಹುಡುಗಿ ನೇರವಾಗಿ ಹೋಗ್ತಾಳೆ. ಯುರೋಪಿಯನ್ ಕ್ಲಬ್ಬಿನಲ್ಲಿ ಭಾರತೀಯ ನಾಯಿಗಳಿಗೆ ಪ್ರವೇಶವಿಲ್ಲ ಅನ್ನುವಂತಹ ಬೋರ್ಡ್ ಅನ್ನ ಹಾಕ್ತಾರೆ. ನನ್ನ ನೆಲ, ನನ್ನ ದೇಶ, ನನ್ನ ದೇಶದಲ್ಲಿ ವ್ಯಾಪಾರಕ್ಕೆ ಅಂತ ಹೇಳಿ ಬಂದಂತಹ ಇವರು ನನ್ನ ದೇಶವನ್ನ ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳ್ಕೊಂಡು ಯುರೋಪಿಯನ್ ಕ್ಲಬ್ ಒಳಗಡೆ ಪಿಸ್ತೂಲಿನಿಂದ ಗುಂಡಿನ ದಾಳಿಯನ್ನ ಮಾಡ್ತಾಳೆ. ಕಡೆಯದಾಗಿ ಇನ್ನೇನು ಆಕೆ ಸಿಕ್ಕಿ ಬೀಳಬೇಕು ಅನ್ನುವಷ್ಟರ ಹೊತ್ತಿಗೆ ಆತ್ಮಾರ್ಪಣೆಯನ್ನ ಮಾಡಿಕೊಂಡು ತಾಯಿ ಭಾರತೀಯ ಚರಣಗಳಲ್ಲಿ, ಪದತಲಗಳಲ್ಲಿ ತನ್ನ ಪ್ರಾಣವನ್ನ ಅರ್ಪಿಸ್ತಾಳೆ. ಆಕೆಗಾದದ್ದು ಕೇವಲ 20-21 ವರ್ಷ. ಆಕೆಯೇ ಪ್ರೀತಿಲತಾ ವಾಡೇದಾರ್. ನಮ್ಮನೆ ಮಕ್ಕಳಿಗೆ 20 ವರ್ಷ ಆಗಬೇಕಾಗಿದ್ರೆ ದ್ವಾಪರ ಸಾಂಗ್ ಬಂತು, ರೀಲ್ಸ್ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ. ನನ್ನ ದೇಶದ ತೊಟ್ಟಿಲಿನಿಂದ ಬಂದಂತಹ 20 ವರ್ಷದ ಹುಡುಗಿಗೆ ದ್ವಾಪರವೂ ಗೊತ್ತಿಲ್ಲ, ಕಲಿಯುಗವೂ ಗೊತ್ತಿಲ್ಲ, ಕೃಷ್ಣ ಸಖಿಯೂ ಗೊತ್ತಿಲ್ಲ, ಪ್ರೀತಿ ಪ್ರೇಮ ಪ್ರಣಯ ದೂರದ ಮಾತು. ದೇಶ ಅನ್ನುವಂತಹ ಕಲ್ಪನೆಯಲ್ಲಿ ದುರ್ಗೆಯಾಗಿ ನಿಲ್ತಾಳಲ್ಲ. ಎಷ್ಟು ಜನ ನಮ್ಮ ಮನೆ ಮಕ್ಕಳಿಗೆ ಪ್ರೀತಿಲತಾ ವಾಡೇದಾರಳ ಆದರ್ಶವನ್ನ ಕೊಟ್ಟಿದ್ದೇವೆ. ಸ್ವಾತಂತ್ರ್ಯ ಬರಬೇಕಾಗಿದ್ರೆ ಬೀದಿ ಬೀದಿಗಳಲ್ಲಿ ಭಾರತದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಗಳು ಕೇಳಿಸ್ತಾ ಇತ್ತಂತೆ. ಭಾರತದ ಒಂದ್ ಸಣ್ಣ ಹಳ್ಳಿಯ ಒಬ್ಬ ಮುದುಕಿ ತಾಯಿ ಬೀದಿಯಲ್ಲಿ ಹೋಗಿ ನಿಲ್ಲುವಂತಹದ್ದು, ನನ್ನ ಮಗನ ಹೆಸರು ಯಾವಾಗ ಬರುತ್ತೆ, ನನ್ನ ಮಗನ ಹೆಸರಿನಲ್ಲಿ ಯಾವಾಗ ಜಯಘೋಷಗಳು ಮೊಳಗ್ತದೆ ಅಂತ.
ಜಯಘೋಷಗಳು ಮೊಳಗಲೇ ಇಲ್ಲ. 4-5 ಜನರ ಹೆಸರಿನಲ್ಲಿ ಜಯಘೋಷ ಮೊಳಗಿತ್ತು. ಈ ಹುಡುಗನ ಹೆಸರೇ ಇಲ್ಲ. ಈ ತಾಯಿ ಆಲೋಚನೆ ಮಾಡ್ತಾಳಂತೆ, ನಾನು ಬಾಯಿ ಮುಚ್ಚಿಕೊಂಡು ಇದ್ದದ್ದು ಸಾಕು, ಸತ್ತು ಸ್ವರ್ಗದಲ್ಲಿ ಇರುವಂತಹ ನನ್ನ ಮಗನಿಗೆ ನಾನಾದ್ರೂ ಜಯಘೋಷವನ್ನ ಹಾಕ್ತೇನೆ ಅಂತ ಹೇಳ್ಕೊಂಡು ವಯಸ್ಸಾದಂತಹ ತಾಯಿ ನೇರವಾಗಿ ಮನೆಯ ಒಳಗಡೆ ಹೋಗಿಕೊಂಡು ಅಲ್ಲಿ ಇದ್ದಂತಹ ತನ್ನ ಮಗನ ಹಳೆಯ ಫೋಟೋವನ್ನ ಒರೆಸಿ ಸ್ವಚ್ಛ ಮಾಡಿ ಬೀದಿ ಬೀದಿಗಳಿಗೆ ಹೋಗಿ ಆ ಫೋಟೋವನ್ನ ತೋರಿಸಿ ಹೇಳ್ತಾ ಇದ್ಲಂತೆ, ಮಕ್ಕಳೇ, ನೀವೆಲ್ಲ ಮದುವೆಯಾಗಿ ಮನೆ ಮಕ್ಕಳು ಸಂಸಾರ ಅನ್ನುವಂತಹ ಭೋಗದ ಜೀವನದಲ್ಲಿ ಓಲಾಡ್ತಾ ತೇಲಾಡ್ತಾ ಇರಬೇಕಾಗಿದ್ರೆ ನನ್ನ ಮಗ ದೇಶ ದೊಡ್ಡದು, ತಾಯಿ ಭಾರತಿ ದೊಡ್ಡದು ಅನ್ನುವಂತಹ ಕಲ್ಪನೆಯೊಂದಿಗೆ ದೇಶ 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 ನನ್ನದು ಅಂತ ಹೇಳಿಕೊಂಡು ಪ್ರಾಣವನ್ನ ಬಿಟ್ಟಿದ್ದಾನೆ. ಅಂತಹ ಹೆಮ್ಮೆಯ ಮಗನನ್ನ 9 ತಿಂಗಳು ಹೊತ್ತು ಆ ನಂತರ ಸಾಕಿ ಸಲಹಿದಂತಹ ಅಮ್ಮ ನಾನು, ಮೇ ರಾಮ್ ಪ್ರಸಾದ್ ಬಿಸ್ಮಿಲ್ ಕಿ ಮಾಹು ಅಂತ ಹೇಳಿಕೊಂಡು ಭಾರತದ ಬೀದಿ ಬೀದಿಗಳಲ್ಲಿ ಅಲಿಬೇಕಾಗಿದ್ರೆ ಅಲ್ಲಿದ್ದದ್ದು 70-80 ವರ್ಷದ ಅಜ್ಜಿ, 80 ವರ್ಷದ ಮುದುಕಿ ಅಮ್ಮ ಅಲ್ಲ, ಅಲ್ಲಿದ್ದದ್ದು ಸಾಕ್ಷಾತ್ ದೇವಿ, ಅಲ್ಲಿದ್ದದ್ದು ಸಾಕ್ಷಾತ್ ರಣಚಂಡಿ. ಅದೇ ಪರಂಪರೆಯನ್ನ ನಾವಿವತ್ತೂ ಸಹ ನೋಡಬಹುದು. ಒಂದು ಸಲ ನಮ್ಮ ದೇಶಕ್ಕಾಗಿ 24/7 365 ಡೇಸ್ ಈ ದೇಶ ದೇಶ ಅಂತ ಹೇಳಿಕೊಂಡು ಆಲೋಚನೆಯನ್ನ ಮಾಡ್ತಾ ಇರುವಂತಹ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನೋಡಿ. ಗಂಡನನ್ನ ಕಳೆದುಕೊಂಡು ವಿಧವೆಯಾಗಿದ್ದಾರೆ. ಯಾರೋ ಚೀನಾದ ಸೈನಿಕರ ವಿರುದ್ಧ, ಪಾಕಿಸ್ತಾನದ ಸೈನಿಕರ ವಿರುದ್ಧ ಹೋರಾಟವನ್ನ ಮಾಡ್ತಾ 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 ಮನೆಯಲ್ಲಿ ಇರುವಂತಹ ಹೆಂಡತಿಗೆ ಕಟ್ಟಿದಂತಹ ಕರಿಮಣಿ ಕೆಳಗಡೆ ಬಿದ್ದರೆ ಆಕೆ ವಿಧವೆಯಾಗ್ತಾಳೆ ಅನ್ನುವಂತಹ ಆಲೋಚನೆಯನ್ನು ಸಹ ಮಾಡದೆ ನನ್ನ ದೇಶದ ಸೈನಿಕ ಪುರಭವನದಲ್ಲಿ ನಮ್ಮ ಸನಾತನ ನಾಟ್ಯಾಲಯದ ಮಕ್ಕಳು ಚಂದ ಮಾಡಿ ಡ್ಯಾನ್ಸ್ ಮಾಡಬೇಕು, ಅದನ್ನ ನೋಡ್ಕೊಂಡು ಅಪ್ಪ ಅಮ್ಮ ಖುಷಿಯಾಗಬೇಕು ಅನ್ನುವ ಕಾರಣಕ್ಕಾಗಿ ನಮಗಾಗಿ ಅಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಅಂತಹ ಸೈನಿಕನ ಪತ್ನಿಯರು ಇವತ್ತು ಅದೆಷ್ಟೋ ಜನ ತಮ್ಮ ತಮ್ಮ ಗಂಡನ ಯೂನಿಫಾರ್ಮ್ ಅನ್ನ ತೊಟ್ಟುಕೊಂಡು ತಮ್ಮ ತಮ್ಮ ಗಂಡನ ಶೂಗಳನ್ನ ಧರಿಸಿಕೊಂಡು ನಮಗಾಗಿ, ನಮ್ಮ ಸುಂದರ ನಾಳೆಗಳಿಗಾಗಿ, ನಮ್ಮ ಉಸಿರಿಗಾಗಿ, ನಮ್ಮ ಭವಿಷ್ಯಕ್ಕಾಗಿ 24/7 ಇವತ್ತು ಕರ್ನಲ್ ಆಗಿ, ಲೆಫ್ಟಿನೆಂಟ್ ಆಗಿ, ಕ್ಯಾಪ್ಟನ್ ಆಗಿ ನನ್ನ ದೇಶದ ಗಡಿಯನ್ನ ಕಾಯ್ತಾ ಇದ್ದಾಳಲ್ಲ, ಅಂತಹ ಒಬ್ಬ ಸ್ವಾತಿ ಮೆಹದಿಕ್, ಅಂತಹ ಒಬ್ಬ ಗೌರಿ ಮೆಹದಿಕ್, ಅಂತಹ ಒಬ್ಬ ದಿಶಾ ಅನ್ನುವಂತಹ ನಮ್ಮ ಮಂಗಳೂರಿನ ಹುಡುಗಿ, ಅದರ ಜೊತೆಯಲ್ಲಿ ಸಿಯಾಚಿನ್ ಗ್ಲೇಸರ್ ಅಂತ ಹೇಳಿದ್ರೆ ಒಂದ್ಸರ್ತಿ ಮೈ ಜುಮ್ ಆಗ್ತದೆ. ಪುರಭವನದಿಂದ ಹೊರಗಡೆ ಹೋಗಬೇಕಾಗಿದ್ರೆ ಮಳೆ ಜೋರ್ ಬರ್ತಾ ಇದ್ರೆ ನಮಗೆ 20 ಡಿಗ್ರಿ 25 ಡಿಗ್ರಿ ಸೆಲ್ಸಿಯಸ್ ನಲ್ಲೇ ನಮಗೆ ನಿಲ್ಲಿಕ್ಕಾಗುವುದಿಲ್ಲ. ಸಿಯಾಚಿನ್ ಗ್ಲೇಷಿಯರ್ ಹೇಗಿರ್ತದೆ, ಯಾವಾಗ ಸ್ನೋಫಾಲ್ ಆಗ್ತದೆ, ಏನಾಗ್ತದೆ ಯಾವುದನ್ನು ಸಹ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ನಮ್ಮ ಮೈಸೂರಿನ ಸುಪ್ರೀತಾ ಕೆಲಸವನ್ನ ಮಾಡುವುದಕ್ಕಾಗಿ ಅಪಾಯಿಂಟ್ ಆದಂತಹ ಮೊದಲ ಸೈನಿಕ ಮಹಿಳೆ ಅನ್ನುವಂತಹ ಹೆಗ್ಗಳಿಕೆಗೆ ಒಳಗಾಗಿದ್ದಾಳಲ್ಲ, ಅಂತಹ ಸುಪ್ರೀತಳಿಗೆ ಬಹುಶಃ ಆಕೆಯ ಅಮ್ಮ ಕೊಟ್ಟಂತಹ ಆಲೋಚನೆ ಒಂದೇ, ಮಗು, ಭಾರತದ ಮಗು ಕೇವಲ ಲಕ್ಷ್ಮಿಯಲ್ಲ, ಕೇವಲ ಸರಸ್ವತಿಯಲ್ಲ, ಕೇವಲ ಶಾರದೆಯಲ್ಲ, ಭಾರತದ ಪ್ರತಿಯೊಂದು ಮಗುವೂ ಸಹ ಸಾಕ್ಷಾತ್ ದುರ್ಗೆಯಾಗಬೇಕು ಅನ್ನುವಂತಹ ಆಲೋಚನೆಯನ್ನ ಕಟ್ಟಿಕೊಟ್ಟ ಕಾರಣದಿಂದಲಾಗಿ ಇವತ್ತು ನಾವು ನೀವೆಲ್ಲರೂ ಸಹ ಆರಾಮವಾಗಿ ಇಲ್ಲಿದ್ದೇವೆ. ಬಂಧುಗಳೇ, ಬಹುಶಃ ದುರ್ಗೆಯಾಗಿ, ರಣಚಂಡಿಯಾಗಿ ನಿಂತಹ ಭಾರತದ ಕಲ್ಪನೆಗಳನ್ನ ಕಟ್ಟಿಕೊಡುವುದಕ್ಕೆ ಅರ್ಧ ಗಂಟೆ 3/4 ಗಂಟೆ ಸಾಕಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಆಲೋಚನೆಗಳನ್ನ ನಾವಿಲ್ಲಿ ಮಾಡಿದ್ದೇವೆ ಆ ಆಲೋಚನೆಗಳನ್ನ ನಮ್ಮ ಮನೆಯ ಒಳಗಡೆ ತೆಗೆದುಕೊಂಡು ಹೋಗೋಣ, ನಮ್ಮ ಮನಸ್ಸಿನ ಒಳಗಡೆ ತೆಗೆದುಕೊಂಡು ಹೋಗೋಣ. ನಮ್ಮ ಮನೆಯ ತೊಟ್ಟಿಲಿನಲ್ಲಿ ಇರುವಂತಹ ಮಗುವನ್ನ ತೂಗಬೇಕಾಗಿದ್ರೆ ಯೂಟ್ಯೂಬ್ ನಲ್ಲಿ ಯಾವುದೋ ಒಂದು ಸಾಂಗ್ ಅನ್ನ ಹಾಕಿ ಆ ಮಗುವಿನ ತೊಟ್ಟಿಲಿನಲ್ಲಿ ಇಡುವುದರ ಬದಲು, ಮಗು ಲಕ್ಷ್ಮಿಯಂತಹ ದುರ್ಗೆ ಇದ್ಲು, ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಅಂತಹ ಅನರ್ಘ್ಯವಾದಂತಹ ಮುತ್ತುರತ್ನ ಇತ್ತು, ಸ್ವಾತಿ ಮೆಹದಿಕ್ ಅನ್ನುವಂತಹ ಆಲೋಚನೆಗಳು ನಮ್ಮ ದೇಶದಲ್ಲಿದೆ, ಗೌರಿ ಮೆಹದಿಕ್ ಅನ್ನುವಂತಹ ಆಲೋಚನೆಗಳು ನಮ್ಮ ದೇಶದಲ್ಲಿದೆ ಅನ್ನುವಂತಹ ಒಂದು ಕಲ್ಪನೆಯನ್ನ ಮಾಡಿದ್ರೆ ನಮ್ಮ ಮನೆಯ ಮಗುವು ಸಹ 20 ವರ್ಷ ಆಗಬೇಕಾಗಿದ್ರೆ, 21 ವರ್ಷ ಆಗಬೇಕಾಗಿದ್ರೆ ಒಬ್ಬ ದುರ್ಗೆಯಾಗಿ ನಮ್ಮನ್ನ ಕಾಯುವಂತಹ ಒಬ್ಬ ಸೈನಿಕಳು
ನಮ್ಮ ಸೇವೆಯನ್ನ ಮಾಡುವಂತಹ ಒಬ್ಬ ಜನಸೇವಕನು ಆಗಿ ಬದಲಾಗ್ತಾಳೆ. ಸಮಸ್ಯೆಗಳಿದೆ ಅಂತ ಹೇಳಿಕೊಂಡು ಭಾರತವನ್ನ ಜಗತ್ತಿನ ಎದುರಿನಲ್ಲಿ ಕೆಟ್ಟದಾಗಿ ಬಿಂಬಿಸುವುದರ ಬದಲು ಆ ಸಮಸ್ಯೆಗೊಂದು ಪರಿಹಾರವನ್ನ ಕೊಡುವಂತಹ ದುರ್ಗೆಯಾಗಿ ಒಬ್ಬ ಹೆಣ್ಣು ಮಗಳನ್ನ ಬದಲಾಯಿಸುವಂತಹ ಪ್ರಯತ್ನವನ್ನ ಶ್ರಾವಣದಲ್ಲಿ ವಿಶೇಷವಾಗಿ ದೇವಿಯನ್ನ ಆರಾಧನೆ ಮಾಡುವಂತಹ ನಮಗೆ ಇವತ್ತಿನ ಈ ದಿನ ಸ್ಫೂರ್ತಿಯಾಗಲಿ, ಚೈತನ್ಯವಾಗಲಿ. ಅದರ ಜೊತೆಯಲ್ಲಿ ಕಡೆಯ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೇನು ಅಂತ ಹೇಳಿದ್ರೆ, ನಮ್ಮ ಮನೆಯ ಮಗಳು ಲಕ್ಷ್ಮಿ, ಸರಸ್ವತಿ, ಶಾರದೆ ಆಗಬೇಕು. ನಿಜ, ನಮ್ಮ ಸಮಾಜದಲ್ಲಿ ಒಂದು ಮಾತಿದೆ, ಒಬ್ಬ ಹೆಣ್ಣು ಮಗಳು ಆಕೆಯ ದೇಹ ಅನ್ನುವಂತಹದ್ದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗದೆ ಇರುವಂತಹದ್ದು, ಬೆಲೆ ಕಟ್ಟಬಾರದಾಗಿರುವಂತಹದ್ದು. ಆಲೋಚನೆ ಮಾಡಿ, ನನ್ನ ಸಮಾಜ ಹೇಳುತ್ತದೆ ಭೋಗ ಜೀವನ, ಕಾಮಜೀವನ ಅನ್ನುವಂತಹದ್ದು ಅತಿ ಪೂಜನೀಯವಾದದ್ದು ಅಂತ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳುತ್ತಾರೆ, ಒಬ್ಬ ಹೆಣ್ಣು ಮಗಳ ಸೌಂದರ್ಯವನ್ನ ಆಸ್ವಾದಿಸುವಂತಹ ಹಕ್ಕಿರುವಂತಹದ್ದು ಕೇವಲ ತಾಳಿ ಕಟ್ಟಿದಂತಹ ಗಂಡನಿಗೆ ಮಾತ್ರ ಅಂತ. ನಮ್ಮ ಮನೆಯ ಮಕ್ಕಳನ್ನ ನಾವು ಮೈ ತೋರಿಸುವಂತಹ, ಬಟ್ಟೆ ಬಿಚ್ಚಿ ಓಡಾಡುವಂತಹ, ಒಬ್ಬ ಗಂಡನಿಗೆ ಮಾತ್ರ ಸೀಮಿತವಾಗಿರಬೇಕಾದಂತಹ ದೇಹವನ್ನ ಜಗತ್ತಿನ ಗಂಡಸರ ಎದುರುಗಡೆಯಲ್ಲಿ ತೋರಿಸುವಂತಹ ಮಗುವಾಗಿ ಬೆಳೆಸಬೇಕು, ಅಥವಾ ಜಗತ್ತಿನ ಜನ ಹುಟ್ಟಿದರೆ ನನ್ನ ಮನೆಯ ಅಮ್ಮನ ಹೊಟ್ಟೆಯಲ್ಲಿ ಇಂತಹ ಮಗಳು ಹುಟ್ಟಬೇಕು ಅನ್ನುವಂತಹ ಕಲ್ಪನೆಯನ್ನ ಕೊಡುವಂತಹ ಮಕ್ಕಳಾಗಬೇಕು. ಆಲೋಚನೆಯನ್ನ ನಾವೇ ಮಾಡಬೇಕಾಗಿದೆ. ಎಂತಹ ಬದುಕನ್ನ ಬದುಕಬೇಕು, ಯಾವ ರೀತಿಯ ಬದುಕನ್ನ ಬದುಕಬೇಕು, ಮತ್ತು ಬದುಕಿನಲ್ಲಿ ಯಾವ ರೀತಿಯ ಸಾರ್ಥಕತೆಯನ್ನ ಪಡಿಬೇಕು ಅನ್ನುವಂತಹ ಕಲ್ಪನೆಯನ್ನ ಮಾಡೋಣ. ನಮ್ಮ ದೇಶದಲ್ಲಿ ತಾಯಿ ದುರ್ಗೆಯಾಗಿದ್ಲು. ಯಾಕೆ ಅಂತ ಹೇಳಿದ್ರೆ ಅವಳ ಬದುಕಿಗೆ ಅವರು ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ನಾಯ್ತು. ಬಹುಶಃ ನಮ್ಮನ ಜನರೇಷನ್ ವರೆಗೆ ನಮ್ಮನೆಯ ಅಮ್ಮನಿಗೆ ಅವರು ಅನ್ನುವಂತಹ ಒಬ್ಬ ಇದ್ದನಾಯ್ತು. ಇವತ್ತು ಫ್ರೀಡಮ್ ಆಫ್ ಲೈಫ್ ಅನ್ನುವಂತಹ ಹೆಸರಿನಲ್ಲಿ ಕಾಲೇಜ್ಗಳಿಗೆ ಹೋಗಬೇಕಾಗಿದ್ರೆ ಅವರು ಇದ್ದವನು ಅವನಾಗಿ ಬದಲಾಗಿದ್ದಾನೆ, ಅವನು ಇದ್ದವರು ಜೀವನದಲ್ಲಿ ಹಲವರಾಗಿದ್ದಾರೆ. ಲಕ್ಷ್ಮಿಯಾಗಿ ಬದುಕಬೇಕಾದವಳು ನಿತ್ಯ ಸುಮಂಗಲಿಯಾಗಿ ಬದುಕ್ತಾ ಇದ್ದಾಳೆ. ನಮ್ಮ ಮನೆಯ ಮಗುವನ್ನ ಅವರು ಅನ್ನುವಂತಹ ಒಂದು ಪದಕ್ಕೆ ಕಟ್ಟಿ ಹಾಕಿ ಸುಮಂಗಲಿಯರಾಗಿ ಬದುಕಿಸಬೇಕು, ಅಥವಾ ಅವರು ಅನ್ನುವ ಜಾಗದಲ್ಲಿ ಹಲವಾರು ಅವನನ್ನ ಉಪಭೋಗಿಸುವಂತಹ ಹೆಣ್ಣು ಮಗಳಾಗಿ ಬದಲಾಯಿಸಬೇಕು. ಆಯ್ಕೆ ನಮ್ಮ ಕೈಯಲ್ಲಿದೆ. ನಮ್ಮ ಮನೆಯ ಮಕ್ಕಳಿಗೆ ಸರಿಯಾದಂತಹ ಆಯ್ಕೆಯನ್ನ ಮಾಡುವಂತಹ ಆಲೋಚನೆಯನ್ನ ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಇವತ್ತಿನ ಶ್ರಾವಣದ ಶನಿವಾರದಂದು ನಾವೇನಾದ್ರೂ ಮಾಡ್ತೇವೆ ಅಂತಾದ್ರೆ ಬಹುಶಃ ಇನ್ನೊಂದು 10-20 ವರ್ಷಗಳಲ್ಲಿ ಸನಾತನ ನಾಟ್ಯಾಲಯದ ಮಕ್ಕಳು ಸಹ ನಾನು ಕೇವಲ ಲಕ್ಷ್ಮಿಯಲ್ಲ, ನಾನು ಸಮಾಜಕ್ಕಾಗಿ ಬದುಕುವಂತಹ ದುರ್ಗೆ ಅಂತ ಹೇಳಿಕೊಂಡು ಇದೇ ಪುರಭವನದಲ್ಲಿ ನಿಲ್ತೀರಿ ಅಂತಾದ್ರೆ ಬಹುಶಃ ಈ ಮಾತು ಸಾರ್ಥಕತೆಯನ್ನ ಪಡಿಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ಬಾರಿ ನಿಮಗೆಲ್ಲರಿಗೂ ಸಹ ಪ್ರೀತಿಯಿಂದ ವಂದನೆಗಳನ್ನ ಸಲ್ಲಿಸ್ತಾ ನಮಸ್ತೆ.